ಅಲ್ಲೆಲ್ಲಿ ಕುದಿ ಬರ್ತದ ಅಂದಳು. ಹೌದಾ? ಅತ್ತಿ ಬೆರಕಿ ಬಾಳಿತ್ತದ ಹಂಡ ಮುದುಕಿ. ಹೌದಾ? ಹೆಂಗ ತಗದವ್ ನೋಡ ಹಗಮಲ್ಲಿ ಆಟ. ಹೌದಾ? ಹೆಂಗ ತಂಗದವ್ ನೋಡ ಹಗಮಲ್ಲಿ ಆಟ. ಮಾನೆ ತವ್ರ ಮನಿಗೆ ಹೋಗ್ಯಾಳ, ಬೋರ್ಮಳ ತಂದಾಳ, ಹಿಂಗ ತಗದು ತೋರಿಸ್ತಾಳ ನೋಡ್ತಾಗ. ಹೌದು, ಆಕಿ ಬೋರ್ಮಳ ತೋರ್ಸಾಕಲ್ಲ ಮಾಡ್ಯಾಳ ಸಸಿ. ಹಿಂಗ ನಮ್ಮ ಅವ್ವರ ಕುಟ್ಟಾಗ ಕೇರಾಗ ಬಾಳ ಚಂದ. ಅವ್ರ ನಕ್ಕೋತ ಅವ್ರ ಬಾಳ ನಗತಾರ ಅಂತೇಳಿ ಬಾಳ ವರ್ಷ ಬದುಕ್ತಾವ. ನಮ್ ಗಂಡಸರು ಎಲ್ಲಾ ಹೊಲದ ಟೆನ್ಷನ್, ಗಿದುರದ ಟೆನ್ಷನ್, ಕೆಲಸದ ಟೆನ್ಷನ್, ಮೋಟರ್ ಸುಟ್ಟದ, ಬೋರಿಂಗ್ ನೀರ್ ಬೀಳಲಾಗ್ಯಾವ, ಕುರಿ ಮೇಯಲಾಗ್ಯದ, ದನ ಕಟ್ಟಲಾಗ್ಯದ. ತಲೆಯಾಗ ಎಲ್ಲಾ ಹಾಕೊಂಡ್ ಅಂಗಿ ಹರ್ಕೊಂಡ್ ಚಾಟ್ ಹರ್ಕೊಂಡ್ ಅವ್ ದೌಡೆ ಡಂಗಣಂಗ ಬುಕ್ಕಣ ಹಿಂಗಾತ. ಅದಕ್ಕೆ ಎಲ್ಲಾ ಬದಿ ಗೊತ್ತಿ ಇವತ್ತಿನ ದಿವಸ ಶಿವರಾತ್ರಿ ಶಿವಯೋಗದ ಇದು. ಶಿವರಾತ್ರಿ ಶಿವಯೋಗದೊಳಗೆ ಭಗವಂತನ ನಾಮಸ್ಮರಣೆ ಒಳಗೆ ನಾವು ನೀವು ಎಲ್ಲರೂ ತಲ್ಲೀಣರಾಗಿ ಆ ಭಗವಂತನನ್ನು ಹೆಂಗೆ ಹೊಲಿಸ್ಕೊಳ್ಳೋದು. ಕೂಡಿ ಯಾರು ಹೋಗಿ ಮುಖ್ಯ ಮಂದಿರಕ್ಕೆ ಮುಟ್ಟದ, ಕೂಡಲಾರದೆ ಯಾರು ಹೋಗಿ ಮುಖ್ಯ ಮಂದಿರಕ್ಕೆ ಮುಟ್ಟರು. ನಮ್ಮ ಮಾಸ್ತರ್ ಹೇಳ್ತಾನ ಅವಂದು ನಂದು ತಿಂಡಿ ಅದ, ಅದು ಗಿಂಡಿ ಕಡಲ 6 ಗಂಟೆ ಅದಕ್ಕೆ ತಿಳಿತದ. ಅದಕ್ಕೆ ಭಾಳ ಮಾತಾಡಲಾರದೆ 4 ನೋಡಿ ಸತ್ಯ ಸುಂದರ ಚಾಲ ಹಾಡಿ ಪಾಳ್ಯ ಹೋಗ್ತದ. ನಮ್ಮ ಭಾಷಾಕಕ್ಕ ಮುಂಬೈವರೆಗೆ ಇಲ್ಲಿ ವಾಸವನ್ನು ಮಾಡಿರ್ತಕ್ಕಂಥ ಸಿದ್ದರಾಮೇಶ್ವರ ಅಪ್ಪಾಜಿ ಅವರು ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎನ್ನುತ್ತಾ ಪ್ರಥಮದಲ್ಲಿ ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕ ಪಂಚಮುಖದ ಪರಮೇಶ್ವರನನ್ನ ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ಪಂಚಮುಖದ ಪರಮೇಶ್ವರನ ಸದೋಜಾತ ಮುಖದಿಂದ ಆಂಧ್ರ ಪ್ರದೇಶದ ಕೊಲ್ಲಿಯಪಕ್ಕಿ ಸೋಮೇಶ್ವರ ಲಿಂಗದೊಳಗ ಉದ್ಭವಿಸಿ ಬಂದಿರತಕ್ಕಂತ ಸೋಮವಾರ ದಿವಸ ಸೂರ್ಯ ಉದಯವಾಗುವ ಕಾಲಕ್ಕೆ ಉದ್ಭವಿಸಿ ಬಂದಿರತಕ್ಕಂತ ಯಾರಿಪ್ಪ? ನಮ್ಮಪ್ಪ ರೇವಣ ಸಿದ್ದೇಶ್ವರ ಅಡಿದಾರ ವಿಂದಗಳಿಗೆ ಎನ್ನ ಶಿರಸ್ರಾಷ್ಟಾಂಗ ಭಕ್ತಿಯ ನಮಸ್ಕಾರಗಳನ್ನ ಸಲ್ಲಿಸುತ್ತ ಈ ರೇವಣ ಸಿದ್ದೇಶ್ವರ ಆತ್ಮೀಯ ಶಿಷ್ಯರಾಗಿರ್ತಕ್ಕಂತ ಇವ್ರು ಯಾರಿ ಸರ? ಸಿಗಿಯ ಶಿಕಾಸೂರನನ್ನ ಹೊಡೆದ ಬಾಗಿಯ ಬಂಕಾಸೂರನನ್ನ ಹೊಡೆದು ಕೆಟ್ಟ ಕ್ವಾಣೇಶ್ವರ ದೈತ್ಯನನ್ನ ಸಂಹಾರ ಮಾಡಿ ಕಲಿಯುಗದೊಳಗ ಕರೆಸಿದ್ದ ಅಂತೇಳಿ ನಾಮವನ್ನು ಉಳಿಸಿರ್ತಕ್ಕಂತ ನನ್ನಪ್ಪ ಸಿದ್ಧ ಪುರುಷ ಬೀರದೇವರ ಪವಿತ್ರ ಪಾದಾರವಿಂದಕ್ಕಾದರೂ ಕೂಡ ಎನ್ನ ಭಕ್ತಿಯ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಈ ಬೀರದೇವರ ಆತ್ಮೀಯ ಶಿಷ್ಯರಾಗಿರ್ತಕ್ಕಂತ ಇವ್ರು ಯಾರಿಪ್ಪ? ನನ್ನಪ್ಪ ಯಾವ ಇದೇ ಸೊಲ್ಲಾಪುರ ಜಿಲ್ಲೆಯ ಮಂಗಳವಾಡ ತಾಲೂಕಿನ ಸುಕ್ಷೇತ್ರ ಹುಲಿಜಂತಿಯ ಪುಣ್ಯ ಗ್ರಾಮದೊಳಗ ವಾಸವನ್ನು ಮಾಡಿರ್ತಕ್ಕಂತ ನನ್ನಪ್ಪ ಮುತ್ಯ ಮಾಳಿಂಗರಾಯನ ಕರ್ತೃಗದ್ದಿಗೆ ಆದರೂ ಕೂಡ ಎನ್ನ ಭಕ್ತಿಯ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಅದರಂತೆ ಇದೇ ಸೊಲ್ಲಾಪುರ ಜಿಲ್ಲೆಯ ಅಕ್ಕಲಕೋಟ ತಾಲೂಕಿನ ಸುಕ್ಷೇತ್ರ ಗಳ್ಳೂರ್ಗಿ ಗ್ರಾಮದೊಳಗ ಹಿಂಬಾಗಿ ನೆಲೆಸಿರ್ತಕ್ಕಂತ ಇವ್ರು ಯಾರಿಪ್ಪ? ನನ್ನಪ್ಪ ಪವಾಡ ಪುರುಷ ಮಹಿಮಾ ಪುರುಷ ಸಿದ್ಧ ಬೀರೇಶ್ವರ ಮತ್ತು ರಾಮಲಿಂಗ ಮುತ್ಯ ಇವತ್ತಿನ ಜಾತ್ರೆಗೆ ಕಾರಣಕರ್ತನಾಗಿರ್ತಕ್ಕಂಥ ನನ್ನಪ್ಪ ಸಿದ್ದರಾಮೇಶ್ವರ ಗುಡ್ಡದ ಸಿದ್ದರಾಮೇಶ್ವರ ಪವಿತ್ರ ಪಾದಾರವಿಂದಕ್ಕಾದರೂ ಕೂಡ ಎನ್ನ ಭಕ್ತಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅದರಂತೆ ಇವತ್ತಿನ ದಿವಸ ಈ ಜಾತ್ರೆಯನ್ನ ಈ ಒಂದು ಅತಿ ವಿಜೃಂಭಣೆಯಾಗಿ ಇವತ್ತಿನ ದಿವಸ ಈ ಗುಡ್ಡದ ಸಿದ್ದರಾಮೇಶ್ವರ ಹಿಂಗದಾನ ಇಲ್ಲಿ ಅದಾನತೆ ತಿಳ್ಕೊಂಡು ಈ ಕಾರ್ಯಕ್ರಮ ಗಟ್ಟಿಯಾಗಿ ನಡಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಈ ಗುಡ್ಡದೊಳಗ ವಾಸವನ್ನು ಮಾಡಿರ್ತಕ್ಕಂಥ ಮುತ್ಯ ರೇವಣ ಸಿದ್ದನ ಪವಿತ್ರ ಪಾದಕ್ಕಾದರೂ ಕೂಡ ಎನ್ನ ಭಕ್ತಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅದರಂತೆ ಇವತ್ತಿನ ದಿವಸ ಈ ಶಿವಸ್ಥಾನದ ಒಡ್ಡೋಲ್ಗದ ಪದಗಳನ್ನ ಕೇಳಲಕ್ಕೆ ಬಂದು ಕೂಡಿರ್ತಕ್ಕಂಥ ಎಲ್ಲಾ ಧರ್ಮದ ಗುರು ಹಿರಿಯರಿಗೂ ತಾಯಿ ತಂದೆಯರಿಗೂ ಕಲಾಭಿಮಾನಿಗಳಿಗೂ ಕಲಾ ರಸಿಕರಿಗೂ ಜಟಾಮಠದವರಿಗೂ ಕೂಡ ಅದರಂತೆ ನಮ್ ಗುಡ ಹಾಡ್ಲಕ್ ಬಂದಿರತಕ್ಕಂತ ಹಾಳಿಗೆ ಪಿಂಟು ಮಾಸ್ತರ್ ಸಂಗಡಿಗರಿಗೂ ಕೂಡ ನೀ ಹೆಸರು ಹೇಳ್ದೇನು? ಹೇಳು, ನಡೀತದ, ಪರವಾಗಿಲ್ಲ. ನನ್ನ ಬಗ್ಗೆ ಏನ್ ತಪ್ಪು ತಿಳ್ಕೊಳ್ಳಲ್ಲ ಆಸಾಮಿ. ದಯವಿಟ್ಟು ಅವ್ರಿಗೆ ಟೇಬಲ್ ತಂದು ಕೊಡ್ಬೇಕಾಗಿ ನಮ್ದೊಂದು ವಿನಂತಿ. ನಮ್ದು ನಿಮ್ ಸಂಗಟ ಒಂದು ವಿನಂತಿರಿಪ್ಪ. ಅಂದ್ರೆ ಅವ್ರಿಗೆ ಟೇಬಲ್ ಇದ್ರೆ ಅಟ್ಟೆ ಹಾಡ್ಲಕ್ ಬರ್ತದ. ನಮ್ಮಂಗ್ ತೆಳಗ್ ಹಾಡನ್ನ ನಾವು ನೀವು ಪಿಂಟಪ್ಗೆ ನಿಂದ್ರಲಿಕ್ಕೆ ಬರಲ್ಲ, ಹಿಂಗ್ ಮಾಡ್ತಾನ. ಇರ್ಲಿ, ಇವತ್ತಿನ ದಿವಸ ನಮ್ ಕೂಡ ಹಾಡ್ಲಕ್ ಬಂದಿರತಕ್ಕಂತ ಶ್ರೇಷ್ಠ ಸರಿಜೋಡಿ ಕಲಾವಿದರು ಇದೇ ಸೊಲ್ಲಾಪುರ ಜಿಲ್ಲೆಯ ಸೊಲ್ಲಾಪುರ ತಾಲೂಕಿನ ಪೈಕಿ ಬರ್ತಕ್ಕಂಥ ಕುಂಬಾರಿ ಗ್ರಾಮದ ಗೆಣಸಿದ್ದೇಶ್ವರ ಕಲಾಗಾಯನ ಸಂಘ ನಮ್ಮ ಆಳ್ಗಿ ಪಿಂಟು ಮಾಸ್ತರ್ ಅವ್ರದ್ದು ಮತ್ತು ಕುಂಬಾರಿ ಮಾಸಿದಣ್ಣನ ಮೇಳ ಬಹಳ ಒಂದು ನಾಡು ತಿರುಗಾಡಿ ಹಾಡುವಂತ ಕಲಾವಿದರಿಗೂ ಕೂಡ ಒಂದು ಗಳೂರಿಗೆ ರಾಮಲಿಂಗೇಶ್ವರ ಕಲಾಗಾಯನ ಸಂಘದ ವತಿಯಿಂದ ಶರಣು ಶರಣಾರ್ಥಿಗಳನ್ನ ಹೇಳಿ ಅದಕ್ಕೆ ಹನುಮಂತಣ್ಣ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತು ಹಿಂಗ ಹೇಳ್ತಾರಲ್ಲ. ಏನ್ ಹೇಳ್ತಾರಿಪ್ಪ ಜ್ಞಾನಿಗಳ ಮಾತಾ? ಮಡಿಕೆ ಮಾಡುವಡೆ ಮಣ್ಣೆ ಮೊದಲು, ತೊಡಿಗೆ ಮಾಡುವಡೆ ಹೊನ್ನೆ ಮೊದಲು. ಮಡಿಕೆ ಮಾಡುವಡೆ ಮಣ್ಣೆ ಮೊದಲು, ತೊಡಿಗೆ ಮಾಡುವಡೆ ಹೊನ್ನೆ ಮೊದಲು. ಮೊದಲು ಶಿವಪಥವ ನರಿಯಡೆ ಗುರುಪಥವೇ ಮೊದಲು ಅಂತ ಹೇಳ್ತಾರ ಅವ್ರು. ಇದನ್ನೇ ಮತ್ತೆ ಯಾಕೆ ಹೇಳಿದ್ರಿಪ್ಪ?
ಇದನ್ನೇ ಯಾಕೆ ಹೇಳಿದ್ರ ಹನುಮಂತಣ್ಣ? ಯಾಕೆ ಹೇಳಿದ್ರಿಪ್ಪ ಅವರು? ಮಣ್ಣು ಮಾಡ್ಲಕ್ಕ ಮೊದಲು ಏನ್ ಬೇಕಾಗತ್ತದ? ಕುಂಬಾರಗ ಮಡಿಕೆ ಮಾಡ್ಲಕ್ಕ ಮೊದಲು ಏನ್ ಬೇಕಪ್ಪ ಅಂತ ಕೇಳಿದ್ರ ಮಣ್ಣು ಬೇಕು. ಹೌದು ಹೌದು. ಹಂಗ ಕೊರಳೊಳಗ ಹಾಕೊಳಕ, ಕಿವಿಯೊಳಗ ಹಾಕೊಳಕ, ಕಾಲಾಗ ಹಾಕೊಳಕ ಏನಾರ ನಾವು ಆಭರಣ ಮಾಡಬೇಕಾಗಿತ್ತಂದ್ರ ಮೊದಲ ಪತ್ತಾರಗ ಬಂಗಾರ ಚಿನ್ನ ಅನ್ನತಕ್ಕಂಥದ್ದು ಬೇಕಾಗ್ತದ. ಹೌದು ಹೌದು. ಹಂಗ ಇವತ್ತಿನ ದಿವಸ ನಾವ್ ಏನಾರ ಶಿವನನ್ನು ಒಲಿಸ್ಕೋಬೇಕಾಗಿತ್ತು, ಭಗವಂತನನ್ನ ನಾವು ನೋಡ್ಬೇಕಾಗಿತ್ತಪ್ಪ ಅಂತಂದ್ರ ಏನ್ ಮಾಡ್ಬೇಕ್ರಿಪ್ಪ ನಾವು? ನಮಗ ಮೊದಲೇ ಯಾರು ಬೇಕಾಗ್ತದ ಅನ್ನತಕ್ಕಂಥ ಮಾತ ಶರಣರು ಹೇಳಿದ್ರಪ್ಪ ಅಂತ ಕೇಳಿದ್ರ ಮೊದಲು ಗುರು ಅನ್ನತಕ್ಕಂಥ ಬೇಕು. ಗುರು ಇದ್ದಪ್ಪ ಅಂತಂದ್ರೆ ನೀನು ಜಗತ್ತು ನೋಡಬಹುದು, ಸಾಕ್ಷಾತ್ ಭಗವಂತನನ್ನು ನೋಡಬಹುದು ಅಂತ ಹೇಳಿ ತಿಳ್ಕೊಂಡು ಜ್ಞಾನಿಗಳು ಹೇಳ್ಯಾರಿಪ್ಪ ಹೇಳ್ಯಾರು. ಇವತ್ತಿನ ದಿವಸ ಸಭಾ ಚಿಕ್ಕದಿದ್ರು ಬಹಳ ಚೊಕ್ಕೈತಿ. ಹೌದು ಹೌದು. ನಮ್ ಸರ್ಜೋಡಿ ಕಲಾವಿದರು ಮತ್ತು ನಾವು ಬಹಳ ಒಂದು ಅತಿ ವಿಜೃಂಭಣೆಯಿಂದ ಈ ಊರೊಳಗ ಕಾರ್ಯಕ್ರಮ ಕೊಡ್ಬೇಕು, ಬಹಳ ಚಂದ ಮಾಡ್ಬೇಕಂತ ಹೇಳಿ ಅವ್ರ ಬಲ್ಯಕ್ಕೂ ಅಪೇಕ್ಷೆ ಐತಿ. ಹೌದಾ? ನಮ್ಮ ಬಲ್ಯಕ್ಕೂ ಅಪೇಕ್ಷೆ ಐತಿ. ಐತಿರಿಪ್ಪ ಐತಿ. ಅದಕ್ಕ ಒಂದು ಮಾತು ಏನ್ ಹೇಳುದಪ್ಪ ಅಂತ ಕೇಳಿದ್ರ ಏನ್ ಹೇಳುದಾದ್ರಿ? ನೆರಳೆ ಹಣ್ಣ ನೀಲಿ ಬಣ್ಣ, ದಾಳಿಂಬ್ರೆ ಹಣ್ಣ ಕೆಂಪು ಬಣ್ಣ. ಕೆಂಪು ಬಣ್ಣ. ನೆರಳೆ ಹಣ್ಣ ನೀಲಿ ಬಣ್ಣ, ದಾಳಿಂಬ್ರೆ ಹಣ್ಣ ಕೆಂಪು ಬಣ್ಣ, ಲಿಂಬೆ ಹಣ್ಣ ಅರಿಶಿನ ಬಣ್ಣ. ಹೌದಾ? ಅರಿಶಿನ ಬಣ್ಣ. ಇವತ್ತು ಈ ಗಡಿನಾಡದ ಗಾನಕ್ಕೆ ಹೋಗಿಲ್ಲ ನಮ್ಮ ಗಳೂರಿಗೆ ಟೋಪಣ್ಣ. ಹೌದಾ? ಏನು ಪ್ರಾಸ ಹಚ್ಚಿದ ಮಾಸ್ತರ ಅವನು ನೋಡಿ ಮಿಟ್ಟಿ 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 ಹಾ ನೋಡ್ತಾನ ಕರಿಯ. ಅದು ಕ್ಯಾರ್ ಹುಲಿ ಅಣ್ಣ, ಹಂಗ ಕರಿ ಅನ್ಬೇಡಿ. ಅದು ಕ್ಯಾರ್ ಹುಲಿ. ಹೊಲದಾಗ ಒಂದು ಎರಿ ಹೊಲದಾಗ ಕುರ್ಪಿ ಬಿದ್ದರು ಕುರ್ಪಿ ಕಾಣಿಸ್ತದ, ಕರೆ ನಮ್ಮ ಮಣ್ಣ ಕಾಣಿಸಂಗಿಲ್ಲ. ಹೌದಾ? ನಾವು ಮಾಳಿಂಗ್ರಾಯನ ಮಟ್ಟ ಮನಿ ಒಳಗ ಕರಿ ಹುಲಿ ಅಂದಾರ ನಮ್ಮ ಅಪ್ಪ ಮಾಳಿಂಗ್ರಾಯ. ಹೌದು ಹೌದು ಹೌದು. ನಾವೆಲ್ಲ ಒಂಥರ ಅವನಿಗೆ ಪಿಂಟಪ್ ಕಾಣಿಸ್ತಿರ್ಬೇಕಾರೆ ನಾವು ಕಾಣಿಸಂಗಿಲ್ಲ. ಹೌದಾ? ಏನು ಹರ್ಕತ್ತಿಲ್ಲ ಮಾತಿಗೆ ಮಾಸ್ತರ. ಇವತ್ತು ಏನದಪ್ಪ ಅಂತ ಕೇಳಿದ್ರ ಏನದ್ರಿ ಸರ? ನಾದ ಪ್ರಿಯ ಶಿವನೆಂಬುವರು ನಾದ ಪ್ರಿಯ ನಾದ ಪ್ರಿಯ ಶಿವನಲ್ಲ, ವೇದ ಪ್ರಿಯ ಶಿವನೆಂಬುವರು ವೇದ ಪ್ರಿಯ ಶಿವನಲ್ಲ. ವೇದ ಪ್ರಿಯ ಶಿವನಲ್ಲ. ನಾದವ ಮಾಡಿದ ರಾವಣನಿಗೆ ಅರೆ ಆಯುಷ್ಯವಾಯಿತು, ವೇದವನ್ನು ಓದಿದ ಬ್ರಹ್ಮನಿಗೆ ಶಿರ ಹೋಯಿತು. ನಾದ ಪ್ರಿಯನು ಅಲ್ಲ, ವೇದ ಪ್ರಿಯನು ಅಲ್ಲ, ಭಕ್ತ ಪ್ರಿಯ ನಮ್ಮ ಕೂಡಲ ಸಂಗಮ ದೇವತೆ ಹೇಳಿ ತಿಳ್ಕೊಂಡು ಬಸವಣ್ಣನವ್ರು ಹೇಳ್ಯಾರ. ಇವತ್ತಿನ ದಿವಸ ಈ ಗುಡ್ಡದೊಳಗ ಬಂದು ಮುತ್ಯ ರೇವಣಿಸಿದ್ದವ್ರು ನೆನೆಸಿಕೊಂಡು ಇವತ್ತು ಸಿದ್ದರಾಮೇಶ್ವರ ಜಾತ್ರೆ ಮಾಡಕ್ ಕಾರಣಕರ್ತರು ನಾವು ನೀವಲ್ಲ, ಇಲ್ಲಿ ಕೂಡಿರ್ತಕ್ಕಂಥ ಭಕ್ತರು ನೀವೆಲ್ಲರೂ ಸಾಕ್ಷಾತ್ ಹೇಳಿ ತಿಳ್ಕೊಂಡು ಈ ಸಭಾದೊಳಗೆ ಹೇಳ್ತಕ್ಕಂಥ. ಅವ್ರು ಹೆಂಗಪ್ಪ ಅಂತ ಕೇಳಿದ್ರೆ ಒಂದು ಇಸ್ಲಾಂ ಸಮಾಜದೊಳಗೆ ಹುಟ್ಟಿ ಬಂದು ನಾನು ಸಾಧನೆ ಮಾಡಬೇಕು, ಮಣ್ಣಿನ ಕಾಯ ಮಣ್ಣಿಗೆ ಹೋಗೋದ್ರೊಳಗೆ ನಮ್ಮ ಊರೊಳಗ ಸಿದ್ದರಾಮೇಶ್ವರದ ಮಂದಿರ ಕಟ್ಟಿಕೊಂಡು ಇಲ್ಲಿ ಊರಾಗಿರ್ತಕ್ಕಂಥ ಜನರನ್ನೆಲ್ಲರೂ ಒಗ್ಗೂಡಿಸಿಕೊಂಡು ಇವತ್ತು ಜಾತ್ರೆ ಮಾಡ್ಬೇಕಂತ ಹೇಳಿ ತಿಳ್ಕೊಂಡು ಮುತ್ಯರ ಅಪೇಕ್ಷೆ ಪಟ್ಟಾರಲ್ಲ. ಮುತ್ಯರಿಗೆ ನೋಡಿ ನನಗೊಂದು ಮಾತು ನೆನಪಿಗೆ ಬರ್ಲಕತ್ತದ ಹನುಮಂತಣ್ಣ. ಏನು ಬರ್ತಾದ್ರಿಪ್ಪ ಮಾತಾ? ಹಿಂದಕ್ಕೊಂದು ಕಾಲದಾಗ ಮೆಕ್ಕಾ ಮದೀನದಾಗ ಏನಾಗಿಬಿಟ್ಟಿತ್ತ ಕೇಳಿದ್ರೆ ಒಬ್ಬಾಕಿ ಯಹೋದರಿ ಹೆಣ್ಣು ಮಗಳು ಒಂದು ಗಂಟು ಕಟ್ಕೊಂಡು ಕೈಯಾಗಿ ಹಿಡ್ಕೊಂಡು ತಲೆ ಮ್ಯಾಗ ಇಟ್ಕೊಂಡು ಹೊಂಟಿದಳಕ್ಕಿ. ಹೌದಾ? ಎಲ್ಲಿಗೆ? ಅಕ್ಕಿ ಗಂಟು ಕಟ್ಕೊಂಡು ಈ ಊರಾಗ ಇರಬಾರ್ದು, ನಾ ಈ ಊರು ಬಿಡ್ಬೇಕಂತ ಹೇಳಿ ತಿಳ್ಕೊಂಡು ತಲೆ ಮ್ಯಾಗ ಗಂಟು ಕಟ್ಕೊಂಡು ಹೊಂಟಿದಳಕ್ಕಿ. ಆಕಿ ಹೋಗ್ಬೇಕಾದ್ರೆ ನನ್ನಂತ ಒಬ್ಬ ದೊಡ್ಡ ಮನುಷ್ಯ ಬಂದು ಕೇಳ್ದ ಹೆಣ್ಮಗಳಿಗೆ. ಏನಂತ ಕೇಳ್ದ? ಅಯ್ಯೋರ ಎಲ್ಲಿಗೆ ಹೊಂಟ್ರಿ? ಇಂತ ಸುಡಾ ಬಿಸಿಲಾಗ ಇಂತಕ್ಕೊಂದು ಗಂಟ ಬಗಲಾಗ ಒಂದದ ತಲೆ ಮ್ಯಾಗ ಒಂದದ, ನೀವು ಎಲ್ಲಿಗೆ ಹೊಂಟ್ರಿ ಅಂತ ಹೇಳಿ ತಿಳ್ಕೊಂಡ ಆ ಹೆಣ್ಮಗಳಿಗೆ ಕೇಳ್ದ. ಅವಾಗ ಏನ್ ಹೇಳ್ತಾಳ? ಅವಾಗ ಹೆಣ್ಮಗಳು ಹೇಳ್ದಳತ್ತ, ಹೇಳ್ರಿ ಸರ. ಏನು ಇಲ್ಲಪ್ಪ, ಈ ಊರೊಳಗ ಮೊಹಮ್ಮದ್ ಪೈಗಂಬರ್ ಅದಾನ, ಅವ ಹೊಡೆದು ಬಡದು ನಮ್ಮ ಮುಸ್ಲಿಂ ಧರ್ಮಕ್ಕೆ ಬಾ ಅಲಕತ್ತಾನ. ನಾನು ಈ ಊರೊಳಗೆ ಇರಬಾರ್ದು, ಈ ಊರ್ ಬಿಟ್ಟು ಇಲ್ಲೇ ಮಗ್ಗಲಾಗ ನಮ್ಮ ಊರೈತಿ, ನಮ್ಮ ಬೀಗರ್ ಊರೈತಿ, ಅವ್ರ ಊರಾಗ ಹೋಗಿ ನಾ ಇರ್ಬೇಕಾಗ್ಯದ ಅಂತ ಹೇಳಿ ಹೆಣ್ಮಗಳು ಅಂದಳತ್ತ. ಅವಾಗ ಅವ ನನ್ನಂತ ದೊಡ್ಡ ಮನುಷ್ಯ ಅಂದ, ತಾಯಿ ಯಾಕೆ ತಲೆ ಕೆಡ್ಸೋಳಕ್ ಹೋಗ್ತಿ ನೀನು, ನಾನು ಆ ಕಡೆ ಹೊಂಟಿನಿ ಬಾ ಅಂತ ಹೇಳಿ ತಿಳ್ಕೊಂಡು ನೀನು ಗಂಟು ಕೊಡತ್ ಹೇಳಿ ತಿಳ್ಕೊಂಡು ಒಂದು ತಲೆ ಮ್ಯಾಗ ಇಟ್ಕೊಂಡ, ಒಂದು ಕೈಯಾಗಿ ಹಿಡ್ಕೊಂಡ ಆ ಊರು ಬಿಟ್ಟು ಆಯಿ ಮತ್ತ ಅವ ಇಬ್ರು ಕೂಡಿ ಕಸಿಡಿ ದೊಡ್ಡ ಮನುಷ್ಯ ಏನಿದ್ದಲ್ಲ ಆ ಊರು ಬಿಟ್ಟು ಮುಂದಿನ ಊರಿಗೆ ಹೋದ್ರು. ಅವಾಗ ಆಯಿ ಅಂದಳು, ಐತಮ್ಮ ಎಟ್ಟು ಮುಂದಕ್ಕೆ ಹೋತಿ, ಇಲ್ಲೇ ಅದ ನಮ್ಮ ಬೀಗರ ಮನಿ, ನನ್ನ ಗಂಟು ನನಗ ಕೊಡು ಅಂದಳು. ಅವಾಗ ನೀನು ಕೂಲಿ ಎಟ್ಟೈತಪ್ಪ, ನೀನು ಪಗಾರ ಎಟ್ಟೈತಿ ಹೇಳತ್ತೇಳಿ ತಿಳ್ಕೊಂಡ ಆಯಿ ರೊಕ್ಕ ತೆಗದ ದೊಡ್ಡ ಮನುಷ್ಯ ಕೊಡ್ಲಾಕ್ ಬಂದಳು. ಅವಾಗ ಏನತ್ತಾನ್ರಿ ದೊಡ್ಡ ಮನುಷ್ಯ? ಅವಾಗ ದೊಡ್ಡ ಮನುಷ್ಯ ಹೇಳ್ತಾನ ಹನುಮಂತಣ್ಣ, ಏನತ್ತ? ಇವ ನನ್ನ ತಾಯಿ ಸರಿ ಹೆಣ್ಮಗಳಿದ್ದೀನಿ, ನಾಯಕ್ ನಿನ್ ಕೈಲಿ ರೊಕ್ಕ ತಗೊಳ್ಳಿ, ನನಗೆ ರೊಕ್ಕ ಬೇಡ ಅಂದ. ಅವಾಗ ಹೆಣ್ಮಗಳು ಕೇಳಿದಳು, ಏನಂತ ಕೇಳಿದ್ರಿಪ್ಪ? ಯಪ್ಪ ನೀ ರೊಕ್ಕ ತಗೊಳಿಕಂದ್ರ ಪರವಾಗಿಲ್ಲ ಬಿಡು, ಖರೆ ಇಲ್ಲ ನಂಗಿಲ್ಲ, ಇಲ್ಲಿ ಮುಂದೆ ಬರ್ತಕ್ಕಂಥವ್ ನಮ್ಮ ಹಬ್ಬ ಬರ್ತಾವ, ಹುಣ್ಣಿಮೆ ಬರ್ತಾವ, ನಮ್ಮ ಮನಿ ಒಳಗ ನಾನು ಚಂದದ ಅಡಿಗೆ ಮಾಡಿರ್ತೀನಿ, ನಿನಗ ಉಳ್ಳಾಕ ಕರಿತೀನಿ, ಕಡೆಗೆ ನಿನ್ನ ಹೆಸರೇ ಹೇಳಿ ಹೋಗು ತಮ್ಮ ಅಂತ ಹೇಳ್ದಳ. ಅವಾಗ ಏನತ್ತಾನ್ರಿ ಮನುಷ್ಯ? ಅವಾಗ ಅವ ಏನ್ ಹೇಳ್ದ ಹನುಮಂತಣ್ಣ ಅಂತ ಕೇಳಿದ್ರ, ಏನ್ ಹೇಳಿದ್ರಿಪ್ಪ? ಆಯಿ ನನ್ನ ಹೆಸರು ಏನಪ್ಪಾ ಅಂತ ಕೇಳಿದ್ರ,
ಯಾರು ನಿನಗ ಹೊಡೆದು ಬಡದು ಇಸ್ಲಾಂ ಧರ್ಮಕ್ಕೆ ಬಾತ್ ಹೇಳಕತ್ತಾರ ನೋಡು, ಹೌದಾ ಬ್ಯಾರೆ ಯಾರು ಇಲ್ಲ, ಆ ಮೊಹಮ್ಮದ್ ಪೈಗಂಬರ್ನೇ ನಾನೇ ಇದ್ದೀನಿ ಅಂದತ್ತ. ಹೌದು 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 ಹೌದು. ಅವಾಗ ನೀ ಇಷ್ಟು ಒಳ್ಳೆ ಇದ್ರ ನಾಯಕ್ ಹಿಂಗ್ ಮಾಡ್ತಿದ್ದಪ್ಪ ಅಂತ ತಿಳ್ಕೊಂಡು ನಾನೇ ಅಕ್ಕಿನೇ ಹೆಣ್ಮಗಳು ಫಸ್ಟಿಗೆ ಬಂದು ಇಸ್ಲಾಂ ಸಮಾಜಕ್ಕೆ ಸೇರಿದಳತ್ತ. ಹೌದು ಹೌದು. ಹಂಗ ಅಂತ ಸಮಾಜದೊಳಗೆ ಹುಟ್ಟಿ ಬಂದಿರತಕ್ಕಂತ ನಮ್ಮ ರೇವಣಪ್ಪ ಸ್ವಾಮಿಗಳು, ರೇವಣಪ್ಪ ಅಜ್ಜೋರು, ರೇವಣ ಸಿದ್ಧ ಮುತ್ತಿಯೋರು ಇವತ್ತಿನ ದಿವಸ ನಾನು ಈ ಧರ್ಮಕ್ಕಾಗಿ ಸೇವೆ ಮಾಡ್ಬೇಕಂತ ಹೇಳಿ ತಿಳ್ಕೊಂಡು ಈ ಧರ್ಮವನ್ನು ಸ್ವೀಕರಿಸಿ ಮುತ್ತಿನ ಜಾತ್ರೆಯನ್ನ ಅದು ಈಗ ಒಂದೇ ಒಂದು ಮನಿಯೊಳಗಿರ್ತಕ್ಕಂಥ ಕಾರ್ಯಕ್ರಮ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರ ಹೌದಾ ಈ ಕಡೆ ಅಣ್ಣ ಕರೆದ್ರ ತಮ್ಮ ಈ ಕಡೆ ಓಡಿ ಹೋಗ್ತದ, ಹೌದು ಹೌದು. ಈ ಕಡೆ ಆತ ಕರೆದಳಂದ್ರ ಸಸಿ ನಮ್ಮ ತವ್ರ ಮನ್ಯಾಗ ನಮ್ಮ ತಮ್ಮ ಹುಡುಗಿ ಉಡ್ಲಕತ್ತ ನಾ ಹೋತ್ನೇತ್ ಅದು ಹೊತ್ತದ. ಹೌದಾ ಈಗ ನಾದಿನ ಕರೆದಳ ಅಲ್ಲಿ ಮನೋರ್ ಒಳಗೆ ಹುಡುಗಿ ಹುಡ್ಕೊಳಕತ್ತಾಳತ್ತಾಳಕಿ. ಹಿಂಗ ಒಂದ್ ಮನ್ಯಾಗಿನ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂದ್ರ ಆಗುದಿಲ್ಲ. ಇಲ್ಲಿ ಗುಡ್ಡದ ಸಿದ್ದರಾಮೇಶ್ವರ ಜಾತ್ರೆಯನ್ನ ಹಮ್ಮಿಕೊಂಡು ಹಗಲತ್ 2 ಮೇಳಗಳು, ಅವು 2 ಯಾವಪ್ಪ ಅಂತ ಕೇಳಿದ್ರ ನಾಡ ತಿರುಗಾಡುವಂತ ಡೊಳ್ಳಿನ ಕಲಾಗಾಯನ ಸಂಘಗಳು ಹಗಲ, ರಾತ್ರಿ 2 ನಮ್ಮ ಜಿಲ್ಲಾದೇ ನಮ್ಮ ತಾಲೂಕದ ಇರ್ಲಿ. ಇದು ಹಗಲತ್ ಮಾಡಿದ ಶಿವರಾತ್ರಿ ಶಿವಗ ಬೇರೆ ಅಲ್ಲ, ಇದು ರಾತ್ರಿ ಏನ್ ಮಾಡ್ಲತ್ತಿ, ಇದು ನಿಜವಾದ ಶಿವರಾತ್ರಿಯ ಶಿವನಾಮ ಸ್ಮರಣೆ. ಯಾವುದು ಈಗ ಏನ್ ಮಾಡ್ಲಕತ್ತೀರಿ, ಇದು ಶಿವರಾತ್ರಿಯ ಶಿವನಾಮ ಸ್ಮರಣೆ. ಅದಕ್ಕೆ ನಮ್ಮ ಸರಜೋಡಿ ಕಲಾವಂತರಿಗೆ ನಮಗ ಬಾಳ ಚಂದ ಕಾರ್ಯಕ್ರಮಗಳು ನಡೀತಾವ. ಈಗ ಅವ್ರಿಗೆ ನಮಗ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿ ಸರ, ಬಹುಶಃ ಇನ್ನ ಅವ್ರ ಕಣ್ಣಾಗೆ ನಾವು ಕಾಣ್ಲಿಕ್ಕಿಲ್ಲ, ನಮ್ಮ ಕಣ್ಣಾಗ ಅವ್ರು ಕಾಣಿಸ್ತಾರ. ಯಾಕಂದ್ರ ಅವ್ರು ಏನ್ ಮಾಡ್ತಾರ, ಇವೇನಪ್ಪ ಸಣ್ಣ ಚುಕ್ಕಳು ನಮ್ ಕೂಡ ಮಾತಾಡವಲ್ಲ, ಇವಕ್ ಬರೋದಲ್ಲ. ನಮ್ ಗಡಿ ಏನಿದ್ರು ಅರಟ್ಯಾಳ ಕಲ್ಮೇಶ್ವರು, ಬಾಬಾನಗರದ ಲಕ್ಷ್ಮಣ ಮಾಸ್ತರ್ ಅವರು, ತೊರವಿ ಬುಳ್ಳಪ್ಪಣ್ಣವರು, ಮತ್ ಯಾರಪ್ಪ ಅಂತ ಕೇಳಿದ್ರ ಅವ್ರ ಹೆಸರು ಯಾರು, ಹನುಮಂತಣ್ಣ. ಅವ ಎಲ್ಲೇನು ಬರೀ ಜಾತ್ರೆಗೆ ಓಡಾಡ್ಕತ್ತಾನೆ, ನಮ್ಗಿಲ್ಲಿ ಮಾತಾಡ್ಕಂದ ಹಚ್ಚಿ. ಏನಪ್ಪ ಅಂತ ಕೇಳಿದ್ರೆ ನಮ್ಮ ಗಡಿ ಯಾರು ಇದ್ರು ಉತ್ನಾಳ್ ಪರ್ಸು, ಮತ್ತು ಇನ್ನೊಬ್ರು ಯಾರಪ್ಪ ಅಂತ ಕೇಳಿದ್ರೆ ಉತ್ನಾಳ್ ನವಿಲಾಲ, ಪಡಗಾನೂರು ಗುರುನಾಥ ಮತ್ತು ತೊದಲಬಾಗಿ ಮಾಡುವತ್ ಹೇಳಿ ಹಿಂಗದ. ಅದಕ್ಕೆ ಅವ್ರಿಗೆ ಏನಾರ ಬಿಟ್ಟು ನೋಡ್ತಿದ್ಯಪ್ಪ ಅಂತಂದ್ರೆ ಇವತ್ತು ಬೆಳಗಿನ 6 ಗಂಟೆ ಆಗೋ ತನಕನು ಆತೊಂದು ಏನದ ಹನುಮಂತಣ್ಣ ಇಲ್ಲಿ ಅಂತ ಕೇಳಿದ್ರ ಏನದ್ರಿಪ್ಪ, ಹಾರುವ ಹಕ್ಕಿಗೆ ಅಹಂಕಾರ, ಹೌದು ಹಾರುವ ಹಕ್ಕಿಗೆ ಅಹಂಕಾರ, ಪ್ರೀತಿಸೋ ಹುಡುಗಿಗೆ ದುರಂಕಾರ. ಹಾರುವ ಹಕ್ಕಿಗೆ ಅಹಂಕಾರ, ಪ್ರೀತಿಸೋ ಹುಡುಗಿಗೆ ದುರಂಕಾರ. ನಮ್ ಗುಡ ಇದಾನ ಇವತ್ತು ರಾತ್ರಿ ಆಳ್ಗಿ ಪಿಂಟು ಮಾಸ್ತರ. ಹೌದು ಮಾಸ್ತರ್, ಪ್ರಾಚೀನ ಮಾತು ಬಾಯಿಗೆ ನೀರು ಬಿಡ್ಬೇಕು ಹಿಂಗ. ನಮ್ ಗುಡ ಅದನ್ನ ಆಳ್ಗಿ ಪಿಂಟು ಮಾಸ್ತರ, ಹೊತ್ತು ಹೊಂಟರದಾಗೆ ತೆಗಿತೀನಿ ನಿನ್ನ ನೀರ. ಹೌದು ಸರ, ನೀವೆಲ್ಲ ಮಾತಾಡ್ಲಕತ್ತೀರಿ ಕರೆ, ಅವ್ರು ಮಾತ್ರ ಹಿಂದೆ ಬೆನ್ ಹತ್ರ. ಎಲ್ಲಾ ಮಾಸ್ತರ್ಗಳಂಗ ನಾ ಅಲ್ಲ ಮಾಸ್ತರ್, ನಾ ಏನ್ ಹೇಳ್ತೀನಿ ಅದು ಮಾಡ್ತೀನಿ. ನಿನಗೂ ಗೊತ್ತದ, ನಿನಗೂ ಓಪನ್ ಚಾಲೆಂಜ್ ಕೊಡ್ತೀನಿ ನಾನು. ಹೌದು ಏನ್ರಿಪ್ಪ ಅದು, ಏನ್ ಅರಕೆರೆಗಿಂದ ತೀರಿಸ್ಕೋ, ಏನ್ ಮರುಗುರದ ತೀರಿಸ್ಕೋ, ಕುಂಬಾರಾಗಿಂದ ತೀರಿಸ್ಕೋ. ನಿನಗೆ ಏನೇನು ಮಾಡಂಗ ಅನಿಸ್ತದ, ಮುಂಜಾನೆ 6 ಗಂಟೆ ಆಗತನಕನು ನನಗೆ ಎಕಾಡಿ ಬೆಕ್ಕಾಡಿ ಕಡಿ. ಹೌದಾ ನಿನಗೆ ಎದರಾಗ ನೋಡ್ಕೊಳಂಗ ಅನಿಸ್ತದ, ಹಾಡದ, ಮಾತಾಡದ, ಏನು ಜಿಗದ್ಯಾಡದ, ಏನು ಕುಣಿಯದ, ಏನು ಲಾಗ ಹೊಡಿಯದ, ಏನು ತಿಂಡಿ ಇತ್ತಂದ್ರ ಕುಸ್ತಿ ಹಿಡಿಯದ. ಹೌದು ಲಂಗೋಡಿ ತಂದ್ರಿ ಅಲ್ರಿ ಸರ. ನಿನಗೆ ಎದರಾಗ ಮಾತಾಡಂಗ ಅನಿಸ್ತ. ಅದಕ್ಕೆ ಸುರುವಿನ ಸಂಧಿಗೆ ಬರೇ ಗೊಳ್ಳಾಗಬಾರ್ದು. ಕೂಡಿರ್ತಕ್ಕಂಥ ಗುರು ಹಿರಿಯರು ಏನಾರ ವಿಷಯ ನಡೆಸು, ಪ್ರಶ್ನೆ ಕೇಳ್ತಾ ಮಾತೇಳಿ ಎಲ್ಲರಿಗೂ ಚಪ್ಪಳೆ ತಟ್ಟದ ನಮ್ಮದೇ ಚಾಲು. ಇದು ಗೊಂಬೆಗಡಿಗಿತ್ತು ಬಹಳ ಈಗ ಯಾಕ ಇದು ಸುರುವಿಗೆ ಯಾಕಪ್ಪ ಅಂತ ಕೇಳಿದ್ರೆ ಸುಮ್ಮನೆ ಅವ ಇಡೋದು ಅವ ಹೋಗೋದು ಇದು ಬೇಡ. ಅವ ಏನು ತಿಳ್ಕೊಂಡ್ರು ಖುಷಿನೇ ಅದ ನನಗೆ. ಏನು ತಿಳ್ಕೊಂಡ್ರು ಇವತ್ತು ಖುಷಿನೇ. ಅವ್ರೂರದತ್ತೇಳಿ ಅವ್ರು ಜಿಗದಾಡಿ ಹಾಡಿ ಪ್ರಶ್ನೆ ಕೇಳಿದ್ರು ಅಂದ್ರೂ ಬಲ. ಹೌದಾ ಇಲ್ಲ ಅವ್ರು ಏನ ಮಾತಾಡ್ಕೊಡು ಬಂದಾರ ಅಂತೇಳಿ ನೀ ತಿಳ್ಕೊಂಡ್ರು ನಮ್ದು ಏನು ಅಂಜಿಕಿಲ್ಲ. ಈಗ ಬಂದೀವ್ ಕಣಕಪ್ಪ ಅಂತಂದ್ರ ಅಂಜದ್ಯಾಕ ಅಳ್ಕದ್ಯಾಕ, ಒಬ್ರು ಸೋಲುದು ಒಬ್ರು ಗೆದ್ದಿದ್ದು ನಡಿದೆ. ಇದು ಸೊಡ್ಡು ಹೊಡೆದು ಬಾರಕ್ಕೆ ಗಿಂಡಿ ಕಡಲ್ಲ ಅಂದ ಗಿಂಡಿ ಕಡಲ್ಲ. ಏನು ವಿಷಯ ಇಡುದು ಚರ್ಚೆ ರೂಪದೊಳಗಪ್ಪ ಅಂತ ಕೇಳಿದ್ರ ಏನ್ರಿ ಸರ, ಕೂಡುವುದು ಹೆಚ್ಚಿಗೋ ಏನು ಅಗಲುವುದು ಹೆಚ್ಚಿಗೋ. ಹೌದು ಏನು ಕೂಡುವುದು ಹೆಚ್ಚಿಗೋ ಏನು ಅಗಲುವುದು ಹೆಚ್ಚಿಗೋ. ಕೂಡುವುದು ಹೆಚ್ಚಿಗೋ ಏನು ಅಗಲುವುದು ಹೆಚ್ಚಿಗೋ. ಇದು ವಿಷಯ ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿಪ್ಪ, ಇವ್ರದೇ ಅಣ್ಣ ಲಮ್ಮನಹಟ್ಟಿ ತುಕಾರಾಮ್ ಮಹಾರಾಜರು ಒಂದು 2 ದಿವಸದ ಹಿಂದೆ ಅಫಜಲ್ಪುರ ಪುಂಡಲೀಕಣ್ಣವ್ರಿಗೆ ಈ ವಿಷಯ ಇಟ್ಟಿದ್ರು. ಹೌದು ಆ ವಿಷಯವನ್ನ ನಾವು ಇವತ್ತು ಈ ಮಾಸ್ತರ್ ಅವ್ರ ಮೇಲೆ ಪ್ರಯೋಗ ಮಾಡಿ ನೋಡ್ತೀವಿ. ಹೌದು ಕೂಡಿ ಯಾರ್ಯಾರು ಮೋಕ್ಷ ಮಂದಿರಕ್ಕೆ ಹೋಗಿ ಮುಟ್ಟಿದ್ರು, ಕೂಡಲಾರದೆ ಯಾರ್ಯಾರು ಹೋಗಿ ಮೋಕ್ಷ ಮಂದಿರಕ್ಕೆ ಮುಟ್ಟಿದ್ರು. ಇದ್ರೊಳಗ ರಾಮಾಯಣ ಬರ್ತದ, ಅಧ್ಯಾತ್ಮ ಬರ್ತದ, 18 ಬರ್ತದ, ಹಾಲು ಮತ ಬರ್ತದ, ಹರಿದೇಶಿ ನಾಗೇಶಿ ಒಳಗಿಂದ ಮಾತಾಡ್ಲಕ್ಕ ಬರ್ತದ. ನಿನ್ನ ಕುವಿ ಏನಿರ್ತದ, ನಿನ್ನ ಕೆಪಾಸಿಟಿ ಏನಿರ್ತದ, ಇಲ್ಲಿ ಬಂದು ಮಾತಾಡ್ತೇವೆ ಏನು ಜೀಪ್ನಾಗ ಕೂತ್ ಮಾತಾಡ್ತೇವೆ, ನಿಮ್ ಊರಾಗ ಹೋಗಿ ನೀನ್ ನಾಳೆಗೆ ಫೋನ್ ಹಚ್ಚಿ ಮಾತಾಡಿ ಹೇಳ್ತಿದ್ರು ಹೇಳ ನಾ ಕೇಳ್ತೀನಿ. ಯಾಕ್ರಿ
ಅವ್ರ ಊರಾಗ ಹೋಗಿ ಅವ ಫೋನ್ ಹಚ್ಚಿ ಈಗ ಇದ್ರ ದೃಷ್ಟಾಂತ ಇದು ಅದ ನೋಡತ್ ನೀ ಹೇಳಿದ್ರು ನಾ ಕೇಳಿಸ್ಕೊತೀನಿ ಅದಕ್ಕೆ. ಹೌದ್ ಹೌದ್. ಅದಕ್ಕೆ ಇನ್ನೊಂದು ಪ್ರಶ್ನೆ ಏನ್ ಕೇಳೋದಪ್ಪ ಅಂತ ಕೇಳಿದ್ರೆ ಸರ್ಜೋಡಿ ಮಾಸ್ತರ್ ಅವ್ರಿಗೆ ಏನ್ರಿ ಸರ? ಯೋಗಿನಾದ ಅಮೋಘ ಸಿದ್ಧ ಮುತ್ಯನ ಸಂತತಿ ಅದ. ಯೋಗಿನಾದ ಮುತ್ಯ ಅಮೋಘ ಸಿದ್ಧನ ಸಂತತಿ ಒಳಗೆ ಏನಪ್ಪಾ ಅಂತ ಕೇಳಿದ್ರ ಏನ್ರಿಪ್ಪ? ದಯವಿಟ್ಟು ಅಣ್ಣ ತಿರುಗಾಡಬೇಡ್ರಿ, ಸ್ವಲ್ಪ ದಾಂಧಲಿ ಮಾಡಬೇಡ್ರಿ, ಸ್ವಲ್ಪ ನಮಗೆ ಅನುಕೂಲ ಮಾಡಿ ಕೊಡ್ರಿ. ಏನಪ್ಪ ಅಂತ ಕೇಳಿದ್ರೆ ಒಂದು ಬೇಸ್ ಹಾಕ್ಲಕತ್ತೀವಿ ನಾವು ಸುರುವಿಗೆ. ಹೌದ್ ಹೌದ್. ಅವನಿಗೆ ನನಗೆ ಬೆಳಗಿನ 5 ಗಂಟೆ ಆಗೋ ತನಕನು ಯಾಕಡೆ ಬಿದ್ದರೆ ಮೈಗೆ ಮಣ್ಣು ಆಗ್ತದ ಹಿಂಗೆ ಒಂದು ಲೆಕ್ಕಾಚಾರದ ಮ್ಯಾಗ ಹೌದಾ ನಾನು ರೂಟ್ ಹಾಕಿ ಕೊಡ್ಲಕತ್ತೀನಿ. ಅವ ನನಗೆ ಮುಂದೆ ಭಾಳ ಸೊಪ್ಪ ಮಾಡೀನಿ. ಪಾಯ ಗಟ್ಟಿ ಹಾಕುದೈತಿ ಮೊದಲ. ಪಾಯ ಗಟ್ಟಿ ಹಾಕಿ ಅವ ಮಾತಾಡಕ ಅವನಿಗೆ 100 ಮಾತು ಬರ್ತಾವ, ನನಗೂ 100 ಮಾತು ಬರ್ತಾವ. ಹೌದಾ? ಮಾತಿನಿಂದ ಏನೇನು ಮಾತಾಡ್ಬೋದು, ಮಾತಿನಿಂದ ಏನೇನು ಆಗ್ತದ ಅನ್ನತಕ್ಕಂಥದ್ದು ಎಲ್ಲಾ ಗುರು ಹಿರಿಯರು ವಿಚಾರ ಮಾಡುವಂತ ಮಾತದ. ಹೌದು ಹೌದು. ಪ್ರಶ್ನೆ ಏನು ಕೇಳದಪ್ಪ ಅಂತ ಕೇಳಿದ್ರೆ ಯೋಗಿನಾದ ಅಮೋಘ ಸಿದ್ಧ ಮುತ್ಯ ಬಡವಗ ಭಾಗ್ಯ ತಂದಾನ, ಬಂಜಿಗ ಮಕ್ಕಳ ತಂದಾನ, ಮಳಿ ಕೀಲ ತಂದಾನ, ಬೆಳಿ ಕೀಲ ತಂದಾನ, ಸಂಗಾಟ ಗುರುವಿ ಕರ್ಕೊಂಬಂದಾನ, ಭೂತಾಳ ಸಿದ್ಧಕ್ಕೆ ಕರ್ಕೊಂಬಂದಾನ, ಒಂದು ನಂದಿ ಸೈತೆ ತಗೊಂಡು ಬಂದಾನ. ಹೌದು ಹೌದು ಹೌದು. ಯೋಗಿನಾದ ಅಮೋಘ ಸಿದ್ಧ ಮುತ್ಯ ಏನ್ ಮಾಡ್ಯಾನಪ್ಪ ಅಂತ ಕೇಳಿದ್ರ ಏನ್ ಮಾಡ್ಯಾರಿಪ್ಪ? ಬೈಲು ಭೂತಾಳ ಸಿದ್ಧನ ಕರ್ಕೊಂಡು ಮುಂದೆ ನಂದಿ ಹೊಡ್ಕೊಂಡು ಬಂದಾನ. ಹೌದು ಹೌದು. ಇಲ್ಲಿ ಏನಾಗ್ಯದಪ್ಪ ಅಂತ ಕೇಳಿದ್ರ ಅಮೋಘ ಸಿದ್ಧನ ಸಂತತಿ ಒಳಗ ಯಾವ ನಾತೆ ಪೋತೆ ಜಾಬಗಂಡ ಗೌಡ ಕನಬಾಯಿ ಅವ್ರ ಹೊಟ್ಟಿ ಒಳಗ ಮಾಸಿದಪ್ಪ ಹುಟ್ಟಿ ಬಂದ. ಹೌದು ಹೌದು. ಮಾಸಿದಪ್ಪ ಹುಟ್ಟಿ ಬಂದ ಬಳಕ ಏನಾಗ್ಯದಪ್ಪ ಅಂತ ಕೇಳಿದ್ರ ಶನಿ ಶಿಂಗಣಾಪುರದ ಮಾದೇವನ ಬಲ್ಯಕ್ಕ ಕಿಲ್ಲಾರಿದ್ದು. ಹೌದು. ಆ ಶನಿ ಶಿಂಗಣಾಪುರದ ಮಾದೇವ್ ಏನ್ ಮಾಡದಪ್ಪ ಅಂತ ಕೇಳಿದ್ರೆ ಶನಿ ಶಿಂಗಣಾಪುರ ಗ್ರಾಮಕ್ಕೆ ಬರಗಾಲ ಬಿದ್ದಾಕಾರ ನನಗೆ ಕಿಲ್ಲಾರ ಕೈರೆ ತಿಳ್ಕೊಂಡು ನಾತೆ ಪೋತದ ಜಾಬಗಂಡ ಗೌಡ ಕನಬಾಯಿಗೆ ಕೊಟ್ಟ. ಮುಂದೆ ನಾತೆ ಪೋತ ಜಾಬಗಂಡ ಗೌಡ ಕನಬಾಯಿ ಕೂಡಿ ಕಿಲ್ಲಾರ ಕೈದಾರ. ಹೌದು. ಇಲ್ಲಿ ಏನಾಗ್ಯದಪ್ಪ ಅಂತ ಕೇಳಿದ್ರೆ ಯೋಗಿನಾದ ಅಮೋಘ ಸಿದ್ಧನ ಮುತ್ಯನ ಬಲ್ಯಾಕರೆ ಕೈಲಾಸದಿಂದ ಅಮೋಘ ಸಿದ್ಧ ಮುತ್ಯ ಬರೇ ಒಂದು ನಂದಿ ಹೊಡ್ಕೊಂಡು ಬಂದಾನ. ಆದ್ರೆ ಇವ್ರು ಮಟ್ಟ ಮಂದಿನ ಹೇಳ್ತಾರ ತೇರ್ವಾಡ ಮಂಗರಾಯ ಕಿಲ್ಲಾರ ಕೈದ, ಕರ್ಣಿ ಮಲ್ಕಾರಿಸಿದ ಕರ ಕೈದ, ಉಮ್ದಿ ಮಲ್ಕಾರಿಸಿದ ಕರ ಕೈದ, ಬಿಳಿಯಾಣಿಸಿದ ಕೈದ, ಅವತಾರ ಔದುಸಿದ ಕೈದ, ಉಮ್ದಿ ಮಲ್ಕಾರಿಸಿದ ಕೈದ, ಯಲ್ಪರ ಹಟ್ಟಿ ಅರಣಿಸಿದ ಮಲ್ಕಾರಿಸಿದ ಕೈದರ ಅಂತ ಹೇಳ್ತಾರ. ನಿಮ್ಮಪ್ಪರೇ ಅಮೋಘ ಸಿದ್ಧ ಮುತ್ಯ ಬರೇ ನಂದಿ ತಂದಾನ. ಇವು ಕಿಲ್ಲಾರೇನು ಸಂತ್ಯಾಗ ಹುಡ್ಕೊಂಡ್ ಬಂದ್ರು, ಏನ್ ರೊಕ್ಕ ಕೊಡ್ಕೊಂಬಂದ್ರು, ಯಾರ ಬಲ್ಲೇಕರ ಕಡ ಇಸ್ಕೊಂಬಂದ್ರಿ, ಎಲ್ಲಿಯೂ ಕೈದ್ರಿ, ಎಲ್ಲಿಯೂ ಒಂದು ಪ್ರಶ್ನೆ ಬಾಳ ಮಾತಾಡ್ಲಾರ್ದೆ 4 ನುಡಿ ಸತ್ಯ ಸುಂದರಿ ಚಾಲ್ ಹೋಗ್ತದ. ಸಭಿಕರು ಇವತ್ತು ಎದ್ದು ಹೋಗಲಾರ್ದೆ, ಗದ್ದಲ ಮಾಡ್ಲಾರ್ದೆ, 2 ಸಣ್ಣ ಚುಕ್ಕೊಳವೆ, 2 ನಿಮ್ ಮನಿ ಮಕ್ಳದಾವ. ಇವತ್ತು ನಾವು ಇದ್ದೂರವ್ರು ಇದ್ದೀವಿ ಅಂತ ಹೇಳಿ ನಮಗೆ ಎತ್ಕೊಳಕ್ ಹೋಗ್ಬೇಡ್ರಿ. ಅವ ಬೇಲೂರ್ದವ ಅದಾನ ಅಂತೇಳಿ ಅವ್ನಿಗೆ ಟೇಬಲ್ ಬಲ್ಯಾಕಿಂದ ಸರಿಸಿ ಬೀಸ್ ಹೋಗ್ಲಕ್ ಹೋಗ್ಬೇಡ್ರಿ. ಇವತ್ತು ಕಣದಾಗ ಬಂದೇವಂದ್ರೆ ಯಾ ಗಡಿ ಹಚ್ಚ ಯಾ ಗಡಿ ಗುರುತೆ ಆಗ್ಬೇಕು. ಇವತ್ತ ಇದು ಕುಂಬಾರಿ ಬೇರೆ ಅಲ್ಲ, ಇವತ್ತಿನ ದಿವಸ ಗಳೂರಿಗೆ ಬೇರೆ ಅಲ್ಲ. ಇವು 2 ಒಂದೇ ಸಂತತಿ ಅನ್ನಕ್ಕಿಂತನೂ ಒಂದು ಅಮೋಘಸಿದ ಸಂತತಿ, ಒಂದು ಮಾಳಿಂಗರಾಯನ ಸಂತತಿ ಅದಾವ. ಇವು ಮೇಲಾಗಿ ಗಳೂರಿಗೆ ಗ್ರಾಮದ ಮನೆಯ ಮಕ್ಕಳ ತಿಳ್ಕೊಂಡು ನಮ್ಮನ್ನು ಮುಂಜಾನೆ 6 ಗಂಟೆ ಆಗೋ ತನಕ ಎತ್ತಿ ಹಿಡಿದಿ ಇಬ್ಬರು ಮಾಸ್ತರ್ಗಳಿಗೆ ಕೈರೆ ತಿಳ್ಕೊಂಡು ಎಲ್ಲರಿಗೆ ತಿರುಗಿ ನಮಸ್ಕಾರ ಮಾಡೋದಾಗೋದಿಲ್ಲ. ಇಲ್ಲಿದೆ ತಮ್ಮ ಪಾದಕ್ಕೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸಿ 4 ನುಡಿ ಸತ್ಯ